ನಮಸ್ಕಾರ. ಒಂದು ಕಂಪನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ ತಿಳ್ಕೋಬೋದು ಹೇಗೆ? ಎಲ್ಲರೂ ಅಂತಿಮವಾಗಿ ಬರುವ ಪ್ರಾಫಿಟನ್ನೇ ನೋಡ್ತಾರೆ. ಆದ್ರೆ ಅದು ಪೂರ್ತಿ ಕಥೆ ಅಲ್ಲ. ಇವತ್ತು ನಾವು ಇಬಿಐಟಿ ಮತ್ತೆ ಇಬಿಡಿಐಟಿ ಅನ್ನೋ ಎರಡು ಪವರ್ಫುಲ್ ಮೆಟ್ರಿಕ್ಸ್ ಬಗ್ಗೆ ಮಾತಾಡೋಣ. ಒಂದು ಕಂಪನಿಯ ನಿಜವಾದ ಆಪರೇಟಿಂಗ್ ಪವರ್ ಹೇಗಿದೆ ಅಂತ ಇವು ಹೇಗೆ ತೋರಿಸ್ತವೆ ಅಂತ ನೋಡೋಣ ಬನ್ನಿ. ನಮ್ಮ ಗುರಿ ಯಾವಾಗ್ಲೂ ಒಂದೇ: ಜ್ಞಾನದಿಂದ ಸಂಪತ್ತು ಸೃಷ್ಟಿಸೋದು. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಅದ್ರ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇವತ್ತಿನ ಈ ವಿವರಣೆ ಆ ಜ್ಞಾನ ಪಡ್ಕೊಳ್ಳೋ ದಾರಿಯಲ್ಲಿ ಒಂದು ಹೆಜ್ಜೆ ಅಷ್ಟೇ. ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ಇಲ್ಲಿ ಶೇರ್ ಮಾಡ್ತಿರೋ ಎಲ್ಲಾ ಮಾಹಿತಿ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ, ಹಾಗಾಗಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಕೊಡೋದಿಲ್ಲ. ಜ್ಞಾನವೇ ಶಕ್ತಿ, ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಸರಿ, ಹಾಗಾದ್ರೆ ಇವತ್ತು ಏನನ್ ಕಲಿತೀವಿ ಅಂತ ನೋಡೋಣ. ಮೊದಲು ನೆಟ್ ಪ್ರಾಫಿಟ್ ಒಂದೇ ಯಾಕೆ ಸಾಲ್ದು ಅಂತ ಶುರು ಮಾಡೋಣ. ಆಮೇಲೆ ಇಬಿಐಟಿ ಅಂದ್ರೇನು, ಇಬಿಐಟಿಡಿ ಅಂದ್ರೇನು ಅಂತ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಅವೆರಡನ್ನೂ ಕಂಪೇರ್ ಮಾಡಿ ಕೊನೆಗೆ ಇವುಗಳನ್ನ ಬಳಸುವಾಗ ಯಾಕೆ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಮೊದಲನೇ ವಿಭಾಗಕ್ಕೆ ಬರೋಣ. ಸಾಮಾನ್ಯವಾಗಿ ಒಂದು ಕಂಪನಿ ಎಷ್ಟು ಸಕ್ಸಸ್ಫುಲ್ ಅಂತ ನೋಡಕ್ಕೆ ಎಲ್ಲರೂ ನೆಟ್ ಪ್ರಾಫಿಟ್ ನೋಡ್ತಾರೆ. ಆದ್ರೆ ಆ ಒಂದೇ ಒಂದು ನಂಬರ್ ಇದೆಯಲ್ಲ, ಅದು ಕತೆಯ ಕೆಲವು ಮುಖ್ಯ ಭಾಗಗಳನ್ನ ಮುಚ್ಚಾಕ್ಬಿಡ್ಬೋದು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯೋಚನೆ ಮಾಡಿ, ಒಂದು ಕಂಪನಿ ತುಂಬ ಸಾಲ ಮಾಡಿರ್ಬೋದು, ಇನ್ನೊಂದು ಕಂಪನಿ ಬೇರೆ ದೇಶದಲ್ಲಿರೋದಕ್ಕೆ ಕಡಿಮೆ ಟ್ಯಾಕ್ಸ್ ಕಟ್ತಿರ್ಬೋದು. ಇಂತಹ ಸಮಯದಲ್ಲಿ ಅವೆರಡರ ಕೋರ್ ಬಿಸ್ನೆಸ್ ಕೆಪಾಸಿಟಿನ ಒಂದೇ ರೀತಿ ಕಂಪೇರ್ ಮಾಡೋದು ಹೇಗೆ? ಇದಕ್ಕೇನೆ ನಮಗೆ ಇಬಿಐಟಿ ಮತ್ತೆ ಇಬಿಐಡಿಬಿಎ ಬೇಕಾಗಿರೋದು. ಸರಿ, ನಮ್ಮ ಅನಾಲಿಸಿಸ್ನ ಮೊದಲ ಸ್ಟೆಪ್ ಇಬಿಟಿ. ಇದು ಒಂದು ಕಂಪನಿಯ ಆಪರೇಷನಲ್ ಪ್ರಾಫಿಟ್ ಅಂದ್ರೆ ಕಾರ್ಯಾಚರಣೆಯ ಲಾಭವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇಬಿಐಟಿ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಬಡ್ಡಿ ಕಟ್ಟೋಕು ಮುಂಚೆ ಮತ್ತೆ ಟ್ಯಾಕ್ಸ್ ಕಟ್ಟೋಕು ಮುಂಚೆ ಕಂಪನಿ ತನ್ನ ಮೇನ್ ಬಿಸ್ನೆಸ್ಸಿಂದ ಎಷ್ಟು ದುಡ್ಡು ಮಾಡಿದೆ ಅಂತ ಇದು ತೋರಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ಕಂಪನಿಯ ಫೈನಾನ್ಸಿಂಗ್ ಮತ್ತೆ ಟ್ಯಾಕ್ಸ್ ನಿರ್ಧಾರಗಳನ್ನ ಪಕ್ಕಕ್ಕಿಟ್ಟು ಬರೀ ಅದರ ಆಪರೇಷನಲ್ ಎಫಿಷಿಯನ್ಸಿ ಹೇಗಿದೆ ಅಂತ ನೋಡ್ಬೋದು. ಇಬಿಟಿ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ತುಂಬಾ ಸಿಂಪಲ್. ಕಂಪನಿಯ ಒಟ್ಟು ಆದಾಯ ಅಂದ್ರೆ ರೆವೆನ್ಯೂಯಿಂದ ಅದರ ಆಪರೇಟಿಂಗ್ ಖರ್ಚುಗಳು, ಡಿಪ್ರಿಸಿಯೇಷನ್ ಮತ್ತೆ ಅಮೋಟೈಸೇಷನ್ ಅನ್ನ ಕಳೆದ್ರೆ ನಮಗೆ ಇಬಿಟಿ ಸಿಗ್ಬಿಡುತ್ತೆ. ಹಾಗಾದ್ರೆ ಇಬಿಟಿ ಯಾಕೆ ಇಷ್ಟು ಯೂಸ್ಫುಲ್? ಮೊದಲನೇದಾಗಿ ಇದು ಬಿಸ್ನೆಸ್ನ ಕೋರ್ ಎಫಿಷಿಯನ್ಸಿಯನ್ನ ತೋರಿಸುತ್ತೆ. ಎರಡನೇದಾಗಿ ಸಾಲದ ಮೇಲಿನ ಬಡ್ಡಿ, ಟ್ಯಾಕ್ಸ್ ಈ ಥರದ ವಿಷಯಗಳನ್ನ ಇದು ಗಣನೆಗೆ ತಗೊಳ್ಳೋದಿಲ್ಲ. ಅದರಿಂದ ಬೇರೆ ಬೇರೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇರೋ ಕಂಪನಿಗಳನ್ನ ನೇರವಾಗಿ ಹೋಲಿಕೆ ಮಾಡೋಕೆ ಇದೊಂದು ಒಳ್ಳೆ ಟೂಲ್. ಓಕೆ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇಬಿಡಿಐಎ ಇದು ಕಂಪನಿ ದುಡ್ಡು ಮಾಡೋ ಕೆಪಾಸಿಟಿ ಬಗ್ಗೆ ಇನ್ನೂ ಡೀಪಾಗಿ ನಮಗೆ ಮಾಹಿತಿ ಕೊಡುತ್ತೆ. ಇಬಿಐಟಿ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸಸ್, ಡಿಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್. ಇದು ಇಬಿಐಟಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಡಿಪ್ರಿಸಿಯೇಷನ್ ಮತ್ತು ಅಮೋಟೈಸೇಷನ್ ಅಂತೀವಲ್ಲ, ಅವು ನಾನ್ ಕ್ಯಾಶ್ ಖರ್ಚುಗಳು. ಅವುಗಳನ್ನು ಕೂಡ ಇದು ಹೊರಗಿಡುತ್ತೆ. ಅಂದ್ರೆ ಕಂಪನಿಯ ಆಪರೇಷನ್ಸ್ನಿಂದ ನಿಜವಾಗ್ಲೂ ಎಷ್ಟು ಕ್ಯಾಶ್ ಜನರೇಟ್ ಆಗ್ತಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಇದರ ಫಾರ್ಮುಲಾ ಇಬಿಐಟಿ ಮೇಲೆ ನಿಂತಿದೆ. ನಾವು ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿದ ಇಬಿಐಟಿ ಇದೆಯಲ್ಲ, ಅದಕ್ಕೆ ಡಿಪ್ರಿಸಿಯೇಷನ್ ಮತ್ತೆ ಅಮೋಟೈಸೇಷನ್ ಅಮೌಂಟನ್ನ ವಾಪಸ್ ಸೇರಿಸ್ಬೇಕು. ಯಾಕಂದ್ರೆ ಇವು ಅಕೌಂಟಿಂಗ್ನಲ್ಲಿ ಖರ್ಚು ಅಂತ ತೋರಿಸಿದ್ರೂ ಕಂಪನಿಯಿಂದ ನಿಜವಾಗಿ ಕ್ಯಾಶ್ ಹೊರಗೆ ಹೋಗಿರಲ್ಲ. ಹೀಗ್ ಮಾಡಿದ್ರೆ ನಮಗೆ ಇಬಿಐಡಿಎ ಸಿಗುತ್ತೆ. ಇಬಿಟ್ದಾದ ಮೇನ್ ಯೂಸ್ ಏನಪ್ಪಾ ಅಂದ್ರೆ, ಅದು ಕಂಪನಿಯ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಗ್ಗೆ ಒಂದು ಒಳ್ಳೆ ಅಂದಾಜು ಕೊಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಟೆಲಿಕಾಂ ಥರದ ಇಂಡಸ್ಟ್ರಿಗಳಲ್ಲಿ ತುಂಬ ಮೆಷಿನರಿಯೆಲ್ಲ ಇರುತ್ತೆ. ಅಲ್ಲಿ ಡಿಪ್ರಿಸಿಯೇಷನ್ ಅನ್ನೋದು ದೊಡ್ಡ ಮೊತ್ತ ಆಗಿರುತ್ತೆ. ಅಂಥ ಕಂಪನಿಗಳ ಕ್ಯಾಶ್ ಜನರೇಟಿಂಗ್ ಕೆಪಾಸಿಟಿನ ಅಳೆಯೋಕೆ ಇಬಿಡ್ಡ ತುಂಬ ಇಂಪಾರ್ಟೆಂಟ್. ಸರಿ, ಈಗ ಈ ಎರಡೂ ಮೆಟ್ರಿಕ್ಗಳನ್ನ ನೇರವಾಗಿ ಕಂಪೇರ್ ಮಾಡಿ ನೋಡೋಣ. ಆಗ ಇವೆರಡರ ನಡುವಿನ ವ್ಯತ್ಯಾಸ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬನ್ನಿ, ಒಂದು ಕಾಲ್ಪನಿಕ ಕಂಪನಿ ಆಲ್ಫಾ ಮೆಷಿನ್ಸ್ ಲಿಮಿಟೆಡ್ ಉದಾಹರಣೆ ತಗೊಳ್ಳೋಣ. ಅವರ ಆದಾಯ 1,000 ಕೋಟಿ, ಆಪರೇಟಿಂಗ್ ಖರ್ಚು 700 ಕೋಟಿ, ಮತ್ತೆ ಡಿಪ್ರಿಸಿಯೇಷನ್ ಹಾಗೂ ಅಮೋಟೈಸೇಷನ್ ಸೇರಿ 70 ಕೋಟಿ ರೂಪಾಯಿ ಇದೆ. ಈಗ ಲೆಕ್ಕ ಹಾಕೋಣ. ಮೊದಲು ಇಬಿಐಟಿ ಆದಾಯ 1000 ಕೋಟಿಯಿಂದ ಆಪರೇಟಿಂಗ್ ಖರ್ಚು 700 ಕೋಟಿ ಮತ್ತೆ ಡಿಪ್ರಿಸಿಯೇಷನ್ 70 ಕೋಟಿ ಕಳಿಬೇಕು. 1000 ಮೈನಸ್ 700 ಮೈನಸ್ 70 ಎಷ್ಟು ಬಂತು? 230 ಕೋಟಿ. ಇದು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್. ಈಗ ಇಬಿಇಟಿಡಿಎ ಕಂಡುಹಿಡಿಯೋಣ. ಈ ಇಬಿಐಟಿ 230 ಕೋಟಿಗೆ ಡಿಪ್ರಿಸಿಯೇಷನ್ನ 70 ಕೋಟಿಯನ್ನ ವಾಪಸ್ ಸೇರಿಸಬೇಕು. 230 ಪ್ಲಸ್ 70 ಅಂದ್ರೆ 300 ಕೋಟಿ. ನೋಡಿ, ಇದು ಕಂಪನಿಯ ಕ್ಯಾಶ್ ಪರ್ಫಾರ್ಮೆನ್ಸ್. ಈ ಟೇಬಲ್ ನೋಡಿ, ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣುತ್ತೆ.
ಇಬಿಟಿಐ ಫೋಕಸ್ ಮಾಡೋದು ಆಪರೇಟಿಂಗ್ ಪ್ರಾಫಿಟ್ ಮೇಲೆ, ಅದೇ ಇಬಿಡಿಐ ಫೋಕಸ್ ಮಾಡೋದು ಕ್ಯಾಶ್ ಪರ್ಫಾರ್ಮೆನ್ಸ್ ಮೇಲೆ. ಇನ್ನು ಡಿಪ್ರಿಸಿಯೇಷನ್ ವಿಷಯಕ್ಕೆ ಬಂದ್ರೆ ಇಬಿಟಿಐ ಅದನ್ನ ಒಂದು ಖರ್ಚು ಅಂತ ಲೆಕ್ಕ ಹಾಕುತ್ತೆ, ಆದರೆ ಇಬಿಡಿಐ ಅದನ್ನ ಹೊರಗಿಡುತ್ತೆ. ಇದೇ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸ. ಹಾಗಾದ್ರೆ ಯಾವಾಗ ಯಾವ ಮೆಟ್ರಿಕ್ ಬಳಸಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸರ್ವಿಸ್ ಇಂಡಸ್ಟ್ರಿ ಅಂತಹ ಜಾಸ್ತಿ ಅಸೆಟ್ಸ್ ಇಲ್ದ ಕಂಪ್ನಿಗಳಿಗೆ ಇಬಿಐಟಿ ಚೆನ್ನಾಗಿ ಸೂಟ್ ಆಗುತ್ತೆ. ಆದರೆ ಟೆಲಿಕಾಂ, ಮ್ಯಾನುಫ್ಯಾಕ್ಚರಿಂಗ್ನಂತಹ ಹೆವಿ ಅಸೆಟ್ಸ್ ಇರೋ ಕಂಪ್ನಿಗಳನ್ನು ಅನಲೈಸ್ ಮಾಡೋಕೆ ಇಬಿಐಟಿಡಿಎ ತುಂಬ ಯೂಸ್ಫುಲ್. ಈಗ ನಾವು ಒಂದು ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಇಬಿಐಟಿ ಮತ್ತು ಇಬಿಐಡಿಎ ಒಳ್ಳೆ ಟೂಲ್ಸ್ ಇರಬಹುದು, ಆದರೆ ಅವು ಪರ್ಫೆಕ್ಟ್ ಅಲ್ಲ. ಅವುಗಳಿಗೂ ಕೆಲವು ಲಿಮಿಟೇಷನ್ಸ್ ಇವೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ரொம்ப ಅವಶ್ಯಕ. ನೆನ್ಪಿಡಿ, ಈ ಎರಡೂ ಮೆಟ್ರಿಕ್ಗಳು ಬಡ್ಡಿಯನ್ನ ಇಗ್ನೋರ್ ಮಾಡ್ತವೆ. ಹಾಗಾಗಿ ಒಂದು ಕಂಪನಿ ಮೇಲೆ ಜಾಸ್ತಿ ಸಾಲ ಇದ್ರೆ ಈ ಮೆಟ್ರಿಕ್ಗಳು ಆ ರಿಸ್ಕ್ ಅನ್ನ ಮುಚ್ಚಾಕ್ಬಿಡ್ಬೋದು. ವಿಶೇಷವಾಗಿ ಇಬಿಐಟಿಯೇ ಹಳೆ ಮಷಿನ್ ಬದಲಾಗಿ ಹೊಸ ಮಷಿನ್ ತಗೊಳ್ಳೋಕೆ ಬೇಕಾದ ಖರ್ಚನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅದಕ್ಕೆ ಇವುಗಳನ್ನ ಯಾವಾಗ್ಲೂ ನೆಟ್ ಪ್ರಾಫಿಟ್ ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಜೊತೆ ಸೇರಿಸಿ ನೋಡಬೇಕು. ಸರಿ, ಈಗ ನಿಮ್ಮ ಬತ್ತಳಿಕೆಯಲ್ಲಿ ಇಬಿಐಟಿ ಮತ್ತು ಇಬಿಡಿಎ ಅನ್ನೋ ಎರಡು ಶಕ್ತಿಶಾಲಿ ಅಸ್ತ್ರಗಳಿವೆ. ಹೂಡಿಕೆ ಮಾಡುವ ಮೊದಲು ಅರ್ಥ ಮಾಡಿಕೊಳ್ಳಿ ಅನ್ನೋ ನಮ್ಮ ಧ್ಯೇಯವನ್ನ ಮರಿಬೇಡಿ. ಮುಂದಿನ ಸಾರಿ ಯಾವುದಾದ್ರೂ ಕಂಪನಿ ರಿಪೋರ್ಟ್ ನೋಡುವಾಗ ಬರೀ ಕೊನೆಯಲ್ಲಿರೋ ಪ್ರಾಫಿಟ್ ನಂಬರ್ ನೋಡ್ಬೇಡಿ. ಸ್ವಲ್ಪ ಡೀಪ್ ಆಗಿ ಹೋಗಿ ಅದರ ನಿಜವಾದ ಆಪರೇಟಿಂಗ್ ಪವರ್ ಹೇಗಿದೆ ಅಂತ ಪ್ರಶ್ನೆ ಮಾಡಿ. ಯಾಕಂದ್ರೆ ಜ್ಞಾನದಿಂದಲೇ ಉತ್ತಮ ಹೂಡಿಕೆ ಸಾಧ್ಯವಾಗೋದು.